ನನ್ನ ಹೆಸರು ಆನಂದ್ ಕುಮಾರ್ ಅಂತ, ಆನಂದ್ ಕುಮಾರ್ ಅಂತ, ಜಿಲ್ಲಾ ಪ್ರಜಾ ಪರಿವರ್ತನೆ ವೇದಿಕೆ ಜಿಲ್ಲಾಧ್ಯಕ್ಷರು, ಬಳ್ಳಾರಿ ಜಿಲ್ಲಾ. ಇವತ್ತು ನಾವೇನು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ಭಾಳ ಅವಹೇಳನಕಾರಿಯಾಗಿ ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತು ಭಾಳ ಹೀನವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏನು ಹೇಳಿದರೆ ಅವರಿಗೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ನಮಗೇನು ಆ ದೇವ್ರ ಸ್ವರ್ಗ ಬೇಕಾಗಿಲ್ಲ. ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದೇ ನಮಗೆ ಸಂವಿಧಾನದಿಂದನೇ ನಮಗೆ ಸ್ವರ್ಗ ಸಿಗ್ತಾ ಇದೆ. ಅವ್ರಿಗೆ ಬೇಕಾದರೆ ಸ್ವರ್ಗ ಸಿಕ್ಕರೆ ಅವ್ರು ದೇವ್ರನ್ನ ಪೂಜೆ ಮಾಡಿಕೊಂಡು ಮನೇಲಿರಲಿ. ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಆಮೇಲೆ ಈ ಮಾನ್ಯ ಸರ್ಕಾರ ಇವತ್ತು ಏನು ಅವ್ರ ಮೇಲೆ ದೇಶದ್ರೋಹ ಕೇಸ್ ಹಾಕಬೇಕು. ನಂತರ ಅವ್ರನ್ನ ಗಡೀಪಾರು ಮಾಡಬೇಕು, ನಮ್ಮ ದೇಶದಿಂದನೇ ಗಡಿಪಾರು ಮಾಡಬೇಕು. ಅವ್ರು ಮೊದಲೇ ಆಲ್ರೆಡಿ ತಮ್ಮ ಗುಜರಾತ್ನ ಒಂದು ರಾಜ್ಯದಲ್ಲಿ ಅವರು ಗಡೀಪಾರಾಗಿ ಆಲ್ರೆಡಿ ರೌಡಿ ಶೀಟರ್ ಆಗಿದ್ದಾರೆ. ಇಂಥವ್ರಿಗೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನದಲ್ಲಿ ಗೃಹ ಮಂತ್ರಿ ಆಗಲಿಕ್ಕಾಗಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ. ಆದರೂ ಇವತ್ತು ಭಾಳ ಹೀನವಾಗಿ ಅವರು ಮಾತಾಡಿದ್ದಾರೆ. ಇವತ್ತು ಗೃಹ ಸಚಿವರು ಆಗಿರ್ತಕ್ಕಂಥ ಇವರು ಅಮಿತ್ ಶಾ ಅವರು ಒಬ್ಬ ಲುಚ್ಚ ಅಂತ ಹೇಳ್ಬೋದು ನಾನು. ಅವರು ರೌಡಿ ಶೀಟರ್ ಇದ್ದಾರೆ, ಅವರು ಲಾಯಕ್ಕಿಲ್ಲ ಈ ರಾಜಕಾರಣವನ್ನು ನಡೆಸಲಿಕ್ಕೆ. ನಮ್ಮ ಭಾರತ ರಾಜ್ಯದ ರಾಜ್ಯಾಂಗದಲ್ಲಿ ಅವರಿಗೆ ಯಾವುದೇ ರೀತಿ ನೈತಿಕತೆ ಇಲ್ಲ. ಅವ್ರನ್ನ ಈ ಕೂಡಲೇ ವಜಾ ಮಾಡಬೇಕು. ಇಲ್ಲ ಅಂದರೆ ಈ ದಿನ ನಾವು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ದೇಶದಾದ್ಯಂತ ಇಡೀ ದೇಶ ತುಂಬ ನಾವು ನಮ್ಮ ಒಂದು ಸಂಘಟನೆ ಮುಖಾಂತರ ಮತ್ತು ಇತರ ಎಲ್ಲ ಒಂದು ನಮ್ಮ ದೇಶದ ನಾಗರಿಕರು ಎಲ್ಲ ಸೇರಿ ನಾವು ಅವ್ರನ್ನ ಒಂದು ಮುತ್ತಿಗೆ ಹಾಕೋಂಥ ಒಂದು ಕೆಲಸನ ನಾವು ಪಾರ್ಲಿಮೆಂಟು ಆಗಲಿ ಎಲ್ಲ ಕಡೆ ಮುತ್ತಿಗೆ ಹಾಕೋಂಥ ಒಂದು ಕೆಲಸ ನಾವು ಮಾಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಅವ್ರನ್ನ BJP ಪಕ್ಷದಿಂದಲೇ ಉಚ್ಚಾಟನೆ ಮಾಡಬೇಕು ಒಂದು. ಆಮೇಲೆ ಈ ಸರ್ಕಾರದಿಂದ ಇದು ಗೃಹ ಸಚಿವ ಸ್ಥಾನದಿಂದ ಕೂಡಲೇ ವಜನೆ ಮಾಡಬೇಕು. ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಬಯಸ್ತೀವಿ. ಒಂದು ವೇಳೆ ಜೈ ಭೀಮ್, ಎಲ್ಲರಿಗೂ ಜೈ ಭೀಮ್, ಜೈ ಭಾರತ್. ಪ್ರಜಾ ಪರಿವರ್ತನೆ ವೇದಿಕೆ ಅದೇ ರೀತಿಯಾಗಿ ಅಲೆಮಾರಿ ಬುಡಕಟ್ಟು ಮಹಾಸಭದಿಂದ ಏನು ನಾವು ಸಾಂಕೇತಿಕವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತೇನು ಸಂಸತ್ನಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಗೃಹ ಮಂತ್ರಿ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಹೇಳಿದ್ದಾರೆ, ಅವರಿಗೆ ನಾಚಿಕೆ ಆಗಬೇಕು. ಇವತ್ತು ಒಬ್ಬ ಗೃಹ ಮಂತ್ರಿ ಇಡೀ ದೇಶವನ್ನು ಆಳುವಂಥ ಏನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಗೃಹ ಮಂತ್ರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂದರೆ ತಾವು ಎಲ್ಲಿರ್ತಿದ್ರಿ, ಗುಜರಿ ವ್ಯಾಪಾರ ಮಾಡ್ತಾ ಇದ್ರಿ. ಅದನ್ನು ನೀವು ತಿಳ್ಕೊಂಡು ಇಡೀ ದೇಶದಲ್ಲೇ ಇಡೀ ಪ್ರಪಂಚದಲ್ಲೇ ಉನ್ನತವಾದಂಥ ಒಂದು ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಿಮಗೆ ತಿಳ್ಕೋಬೇಕು. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಿಳಿದೇ ಹೋದರೆ ನೀವು ಇನ್ನೂ ತಿಳ್ಕೊಂಡು ಬುಕ್ ಓದಿ ತಿಳ್ಕರಿ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಇತಿಹಾಸವನ್ನು ತಿಳಿದಾರಂಥವ್ರು ಇತಿಹಾಸ ಸೃಷ್ಟಿಸಲಾರಂತ. ನೀನು ಫಸ್ಟ್ ಇತಿಹಾಸವನ್ನು ತಿಳ್ಕೊಂಡು ಮಾತಾಡ್ಬೇಕಂತೇಳಿ ನಾನು ಅಮಿತ್ ಶಾ ಅವರಿಗೆ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಇಡೀ ದೇಶ ತುಂಬ ಇವತ್ತು ಏನು ಪ್ರತಿಭಟನೆಗಳು ಆಗ್ತಾ ಇದ್ದಾವೆ, ದಯವಿಟ್ಟು BJP ಅವರಿಗೆ ನಿಮಗೆ ನೈತಿಕತೆ ಇದ್ದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಮೇಲೆ ಒಂದು ಬದ್ಧತೆ ಇದ್ದರೆ ಈ ಕೂಡಲೇ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರನ್ನು ನಿಮ್ಮ ಕ್ಯಾಬಿನೆಟ್ಟಿಂದ ಕೈ ಬಿಡಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.